ನೋಡಿ, ವಯನಾಡು ಅನ್ನುವಂಥ ಊರೇನಿದೆ, ತುಂಬ ದೂರ ಏನಲ್ಲ, ನಮ್ಮ ಕರ್ನಾಟಕದ ಗಡಿಗಿಂತ ತುಂಬ ದೂರ ಏನಲ್ಲ. ಒಂದು 250 ಬೆಂಗಳೂರಿಂದ ಒಂದು 250 ಕಿಲೋಮೀಟರ್ ತನಕ ಆಗ್ಬೋದು. ಆದರೆ ವಯನಾಡಿನಲ್ಲಿ ಸಂಭವಿಸಿದಂಥ ಈ ದುರಂತ ಇದೆಯಲ್ಲ, ಒಂದು ಬೆಟ್ಟ ವೀಕ್ಷಕರೇ, ಒಂದು ಬೆಟ್ಟ. ವಯನಾಡಿಗೆ ಸಾಕಷ್ಟು ಮಂದಿ ಪ್ರವಾಸಕ್ಕಾಗಿ ಹೋಗ್ತಾರೆ, ಕರ್ನಾಟಕದಿಂದ ಕೂಡ ಹೋಗ್ತಾರೆ, ಎಲ್ಲ ಕಡೆಗಳಿಂದ ಹೋಗ್ತಾರೆ. ಎಲ್ಲ ಗಿರಿವನಗಳು ಅಂತ, ಫುಲ್ ಗ್ರೀನರಿ, ಆಮೇಲೆ ಆ ಮಧ್ಯದಲ್ಲಿ ನೀರು. ನಿನ್ನೆ ಏನಾಯಿತು, ರಾತ್ರಿ, ನಿನ್ನೆ ಅಂದರೆ ಮೊನ್ನೆ ರಾತ್ರಿ 12-1 ಗಂಟೆ ಸುಮಾರಿಗೆ ಈ ನದಿಯ ಮೂಲ ಇದೆಯಲ್ಲ, ಆ ನದಿ ಇದೆಯಲ್ಲ, ಅಲ್ಲಿ ಆ ನದಿಯ ಮೂಲದಿಂದ ನದಿ ಹುಟ್ಟುವ ಜಾಗದ ಬೆಟ್ಟ ನದಿಯ ನೀರಿನ ಸೆಲೆ ಜೊತೆಗೆ ಬೆಟ್ಟವೇ ಕುಸಿತ ಆಗಿಬಿಡತ್ತೆ. ಅಂದರೆ ಆ ಬೆಟ್ಟ ಹೇಗಿರುತ್ತೆ ಅಂದರೆ, ನೀವು ಶಿರೂರಲ್ಲಿ ಏನು ನೋಡಿದ್ರಿ, ಕೇವಲ ಮಣ್ಣು ಮಾತ್ರ ಇತ್ತು, ಮಣ್ಣು ಮಾತ್ರ, ಒಂದು ದೊಡ್ಡ ಕಲ್ಲು, ಒಂದು. ಇದು ಹಾಗಲ್ಲ, ಮಣ್ಣು, ದೊಡ್ಡ 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 ಕಲ್ಲು, ಮರ, ಗಿಡ, ಪೊದೆ ಎಲ್ಲವೂ ಕೂಡ ಒಂದೇ ಸಲಕ್ಕೆ ನದಿಯಲ್ಲಿ ನೀರು ಬದಲಿಗೆ ಬೆಟ್ಟವೇ ಬರೋದಕ್ಕೆ ಶುರುವಾಯಿತು. ಎಷ್ಟು ಎತ್ತರ ಹೋಗಿದೆ ಅಂತಂದರೆ 15-20 ಅಡಿ ಎತ್ತರ ಹೋಗಿದೆ. ಒಂದು ಸಾಮಾನ್ಯ ಭಾರತೀಯ ಮನುಷ್ಯ ಒಂದು 5-5.5 ಫೀಟ್ ಇರ್ತಾನೆ, 4 ಮನುಷ್ಯ ನಿಂತ್ಕೊಂಡಷ್ಟು ಜಾಗ. ಅಂದರೆ ಮನೆಗಳು ಕಂಪ್ಲೀಟ್ ಜಲಾವೃತ ಆಗಿರುತ್ತೆ. ಆಮೇಲೆ ನದಿಯ ಅಕ್ಕಪಕ್ಕದಲ್ಲಿ 20 ಫೀಟ್ ಆ ಕಡೆ ಈ ಕಡೆ ಇರುವಂಥ ಎಲ್ಲ ಮನೆಗಳನ್ನು ನೋಡಿ, ಆ ನದಿ ಹೋಗಿರುವಂಥ ಜಾಗ ಆಯಿತು ನೋಡಿ, ಕಾಣ್ತಾ ಇದೆಯಲ್ಲ ನೋಡಿ. ಅಲ್ಲೊಂದು ಊರಿದೆ ನೋಡಿ, ಇದು ಈ ಊರಿಗೂರೇ ಸರ್ವನಾಶ ಆಗೋಗ್ಬಿಟ್ಟಿದೆ, ಊರಿಗೂರೇ ಸರ್ವನಾಶ. ನಂಬರ್ 1 ಆಯಿತಾ ನೋಡಿ. ಇದೆಲ್ಲ ಮಣ್ಣು, ಇದೆಲ್ಲ ನದಿ ಹೋಗಬೇಕಾಗಿತ್ತು, ಮಣ್ಣು ಹೋಗಿದೆ. ಓಕೆ, ಇದು ಡ್ರೋನ್. 3 ದಿನಗಳ ಹಿಂದೆ ಅವ್ರು ಹೇಳ್ತಾರೆ, ಇದು ಮಣ್ಣು ಕುಸಿಯುತ್ತೆ, ಇವರನ್ನೇನಾದರೂ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಪಾಪ ಅಲ್ಲಿ ಜಿಲ್ಲಾಡಳಿತ ಏನು ಮಾಡುತ್ತೆ, ಅವ್ರನ್ನೆಲ್ಲ ಕರ್ಕೊಂಬಂದು ಒಂದು ಶಾಲೆಯಲ್ಲಿ ಕೂರಿಸಿರ್ತಾರೆ. ಶಾಲೆ ಕಾಳಜಿ ಕೇಂದ್ರ ಆಗಿರುತ್ತೆ ಶಾಲೆ. ವೀಕ್ಷಕರೇ, ಆ ಶಾಲೆನೇ ಕೊಚ್ಕೊಂಡು ಹೋಗುತ್ತೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತನಕ 144 ಜನರ ಸಾವಾಗಿದೆ, 144 ಜನರ ಸಾವಾಗಿದೆ, 275 ಜನರ ಸುಳಿವೇ ಇಲ್ಲ. ಅದರಲ್ಲಿ ಕನ್ನಡದವರು ತುಂಬ ಜನ ಇದ್ದಾರೆ. 9 ಜನ ನಾಪತ್ತೆ. ಎಷ್ಟು? 9 ಜನ ನಾಪತ್ತೆ. 6 ಜನ ಮೃತಪಟ್ಟಿದ್ದಾರೆ. 6 ಜನ ಮೃತಪಟ್ಟಿದ್ದಾರೆ. ಒಟ್ಟು 10-15. ಚಾಮರಾಜನಗರದವ್ರು ನಮ್ಮಲ್ಲಿ ತುಂಬ ಜನ ಇದ್ದಾರೆ ನೋಡಿ. ಆ ಥರ ಬಂದಿರುವಂಥದ್ದು. ಇಡೀ ಊರಿಗೂರೇ ಒಂದು ಗ್ರೌಂಡ್ ಆಗಿಬಿಟ್ಟಿದೆ. ಅಲ್ಲೊಂದು ಊರಿತ್ತು, ಅಲ್ಲೊಂದು ಮನೆ ಮಠ ಇತ್ತು, ಒಂದು 200-250 ಮನೆಗಳೇ ಖಾಲಿ ಆಗಿಬಿಟ್ಟಿದೆ. ನಮಗೆ ಶಿರೂರಲ್ಲಿ ಕೂಡ ಇಂಥದ್ದೇ ಒಂದು ಅನುಭವ ಆಗಿತ್ತು. ಗಂಗಾವಳಿ ನದಿಗೆ ಬಿದ್ದು, ಒಂದು ಕಲ್ಲು ಬಿದ್ದು, ಮಣ್ಣು ಬಿದ್ದು, ಆಗ ಎದ್ದಂಥ ನೀರು ನೋಡಿ. ಇಲ್ಲಿ 2 ಆಭಾಸ ಅಂತಂದರೆ ಬೇರೆ ಬೇರೆ ಕಾರಣಗಳು ನೋಡಿ. ಇಲ್ಲೇನಾಗಿದೆ, ಬೆಟ್ಟವೇ ನೀರಿನ ಸಮೇತ ಬಂದಿದೆ. ಅಲ್ಲಿ ನದಿಯ ನೀರು ಇರಲಿಲ್ಲ, ನದಿ ಪಕ್ಕದಲ್ಲಿದ್ದದ್ದು. ಬೆಟ್ಟ ಜಾರುವಾಗ ಅಲ್ಲಿದ್ದಂತಹ ಲಾರಿಗಳನ್ನೆಲ್ಲ ಎತ್ತಾಕೊಂಡೋಗಿ ನೀರಿಗೆ ಹಾಕಿರುತ್ತೆ. ಆ ನೀರಿಗೆ ಹೋದ ನಂತರ ಮಣ್ಣೆಷ್ಟು ಬಿದ್ದಿರುತ್ತೆ ಅಂತಂದರೆ 25 ಅಡಿ ಆಳ ಹೋಗುತ್ತೆ. ಅರ್ಥ ಆಯ್ತಾ ವೀಕ್ಷಕರೇ? 25 ಅಡಿ ಆಳದಲ್ಲಿ ಅಲ್ಲಿ ಲಾರಿ ಬಿದ್ದಿದ್ರೆ ಅದರ ಮೇಲೆ 25 ಅಡಿ ಮಣ್ಣು ಬಿದ್ದಿದೆ. 25 ಅಡಿ ಮಣ್ಣು ಅಂತಂದರೆ ಎಷ್ಟು ಗೊತ್ತಾ? ಸಾಧಾರಣವಾಗಿ ನಾನು ಹೇಳಿದೆ 1 ಫೂಟ್. ಒಬ್ಬ ಸಾಧಾರಣ ಭಾರತೀಯ ಮನುಷ್ಯ 5 ಫೂಟ್ ಇರ್ತಾನೆ ಅಂತ. 1, 2, 3, 4, 5 ಅಷ್ಟು ಆಳಕ್ಕೆ, ಇಲ್ಲಿ ಅಷ್ಟು ಎತ್ತರಕ್ಕೆ. ಅಲ್ಲಿ ಆಳಕ್ಕೆ ಹೋಗಿದೆ, ನದಿ ಆಳಕ್ಕೆ ಹೋಗಿದೆ. ಇಲ್ಲಿ ನೋಡಿ, ಅಲ್ಲಿ ಒಬ್ಬನನ್ನು ಎತ್ತುವ ಸ್ಥಿತಿ ನೋಡಿ. ಅದು ಎಲ್ಲೋ ಮನೆಯಲ್ಲಿ ಮಲಗಿರ್ತಾರೆ ನೋಡಿ. ಇದು ಮಾತ್ರ ನನಗೆ ಭಾಳ ಹೃದಯ ಭಾರ ಆಯ್ತು ಅದನ್ನು ನೋಡಿದಾಗ. ಅವನ ಮೇಲಿಂದ ಎಷ್ಟು ಕಲ್ಲು ಬಂಡೆ ಹೋಗಿರುತ್ತೋ ಗೊತ್ತಿಲ್ಲ ಅವನಿಗೆ. ಬನ್ನಿ, ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ 3 ರಿಪೋರ್ಟರ್ಸ್ ಸ್ಪಾಟಲ್ಲಿ ಇದ್ದಾರೆ. ಯಾರೆಲ್ಲ? ನಾಗೇಂದ್ರ ಬಾಬು, ಮತ್ತೊಂದು ಕಡೆ ರಂಜಿತ್, ನಾಗೇಂದ್ರ ಬಾಬು ಮೆಪ್ಪಾಡಿ ಆಸ್ಪತ್ರೆಯಲ್ಲಿ, ರಂಜಿತ್ ವಯನಾಡಿನಲ್ಲಿ ವಿನೋದ್ ಇದ್ದಾರೆ. ಆಮೇಲೆ ನಾಗೇಂದ್ರ ಬಾಬು ಕೂಡ ಇದ್ದಾರೆ. ನಿರಂತರವಾಗಿ ನಾವು ಫಸ್ಟ್ ಹೋಗಿದ್ದು ನಾವೇ ಆ ಸ್ಥಳಕ್ಕೆ. ಮೊದಲಿಗೆ ಮೆಪ್ಪಾಡಿ ಆಸ್ಪತ್ರೆಯಿಂದ ತಗೊಳ್ಳೋಣ. ರಂಜಿತ್, ಲೇಟೆಸ್ಟ್ ಅಪ್ಡೇಟ್ ಏನು? ಎಸ್ ಜಯಪ್ರಕಾಶ್ ಶೆಟ್ರೆ, ಜಸ್ಟ್ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಮೆಪ್ಪಾಡಿಯ ಕಮ್ಯುನಿಟಿ ಆಸ್ಪತ್ರೆಯಿಂದ ಮೃತದೇಹವನ್ನು ಗುರುತಿಸಿ ಈಗ ತೆಗೆದುಕೊಂಡು ಹೋಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ ಜಯಪ್ರಕಾಶ್ ಶೆಟ್ರೆ. ನೋಡಿ, ಇದು ದಾರುಣ ಸ್ಥಿತಿ, ಇದು ಭೀಕರ ಸ್ಥಿತಿ ಜಯಪ್ರಕಾಶ್ ಶೆಟ್ರೆ. ಮೆಪ್ಪಾಡಿಯ ಕಮ್ಯುನಿಟಿ ಆಸ್ಪತ್ರೆಯಲ್ಲಿ ಸುಮಾರು 94
ದೇಹಗಳಿದ್ದಾವೆ. ಆ ದೇಹಗಳು ಯಾರದ್ದು ಅಂತ ಹೇಳಿ ಗೊತ್ತಿಲ್ಲ. ಜನ ಬಂದು ಇಲ್ಲಿ ಗೋಗರಿತಾ ಇದ್ದಾರೆ. ಆ ದೇಹಗಳನ್ನ ಈಗ ಆಂಬ್ಯುಲೆನ್ಸ್ಗಳ ಮೂಲಕ ಗುರುತು ಪತ್ತೆ ಮಾಡಿ ನಮ್ಮವರದ್ದೇ ಬಾಡಿ, ಒಂದು ಬಾಡಿಗೆ ಕೈ ಇದ್ರೆ ಒಂದು ಬಾಡಿಗೆ ತಲೆ ಇಲ್ಲ, ಒಂದು ಬಾಡಿಗೆ ಕಾಲಿಲ್ಲ, ಒಂದು ಅರ್ಧ ಬಾಡಿ ಇದೆ. ಈ ರೀತಿಯ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ ಮೆಪ್ಪಾಡಿಯ ಕಮ್ಯುನಿಟಿ ಆಸ್ಪತ್ರೆಯಲ್ಲಿ. ಜಯಪ್ರಕಾಶ್ ಶೆಟ್ಟರ್ ನೋಡ್ಬೋದು ನೋಡಿ, ಇದು ಮೆಪ್ಪಾಡಿ ಆಸ್ಪತ್ರೆಯ ಶವಾಗಾರ. ಈ ಶವಾಗಾರದಲ್ಲಿ 10 ಬಾಡಿಗಳಿದ್ದಾವೆ. ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಜನ ಬಂದು ಅಳ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ನೋಡಿ ಜಯಪ್ರಕಾಶ್ ಶೆಟ್ಟರೆ, ತಮ್ಮವರನ್ನ ಕಳ್ಕೊಂಡು ತಮ್ಮವ್ರು ಇದ್ದಾರಾ ಇಲ್ವಾ, ಸಾವಿರಾರು ಜನ ಇನ್ನು ಮಿಸ್ಸಿಂಗ್ ಇದ್ದಾರೆ, ಇನ್ನು ಅವರು ಕನೆಕ್ಟೇ ಆಗ್ತಾ ಇಲ್ಲ. ಹೀಗೆಲ್ಲ ಇರುವಾಗ ಅವ್ರು ಬಂದು ಇಲ್ಲಿ ಅಳ್ತಾ ಇದ್ದಾರೆ, ಗೋಗರಿತಾ ಇದ್ದಾರೆ, ನಮ್ಮವರನ್ನ ಹುಡುಕಿ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೊಂದು ಭೀಕರ ದುರಂತ ಜಯಪ್ರಕಾಶ್ ಶೆಟ್ಟರೆ. ಇಂಥದ್ದೊಂದು ದುರಂತ ಬಹುಶಃ ಇತ್ತೀಚೆಗೆ ಆದಂಗಿಲ್ಲ. ಸುಮಾರು 150ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. 300ಕ್ಕೂ ಹೆಚ್ಚು ಜನ ಇನ್ನೂ ಕೂಡ ಅವ್ರಿಗೂ ಪತ್ತೇನೇ ಇಲ್ಲ. ಎಷ್ಟೋ ಜನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸುಮಾರು 4 ಗ್ರಾಮಗಳು ಜಯಪ್ರಕಾಶ್ ಶೆಟ್ಟರೆ, ಚೋರನ್ಮಲೈ ಸೇರಿದಂತೆ, ಮೆಪ್ಪಾಡಿ ಸೇರಿದಂತೆ, ಮುಂಡಕೈ ಸೇರಿದಂತೆ ಸುಮಾರು 4 ಗ್ರಾಮಗಳು ಸಂಪೂರ್ಣವಾಗಿ ನಾಮಾವಶೇಷವಾಗಿಬಿಟ್ಟಿದ್ದೇವೆ. ನೀವು ಹೇಳಿದ್ರಿ ಆಗ ಆ ಚೋರನ್ಮಲೈ ಅನ್ನೋ ಒಂದು ಊರೇನಿದೆ, ಆ ಊರಿನಲ್ಲಿ ಒಂದು ಶಾಲೆಯಲ್ಲಿ ಸುಮಾರು 50 ಜನ ನಿರಾಶ್ರಿತರು, ಮಳೆಯಿಂದಾಗಿ ನಿರಾಶ್ರಿತರೇನಿದ್ದಾರೆ ಅವ್ರನ್ನ ತಂದಿಟ್ಟಿದ್ರು. ರಾತ್ರೋರಾತ್ರಿ ಅವರೆಲ್ಲರೂ ಕೂಡ ಕಣ್ಮರೆ ಆಗಿರೋದು ಈಗ ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಸಂಬಂಧಿಗಳೆಲ್ಲ ಈ ಸ್ಥಳಕ್ಕೆ ಬರ್ತಾ ಇದೆ. ಈ ಸ್ಥಳಕ್ಕೆ ಬಂದು ನೋಡಿ, ಅಧಿಕಾರಿಗಳ ಜೊತೆ, ಪೊಲೀಸ್ ಅಧಿಕಾರಿಗಳ ಜೊತೆ ನಮ್ಮ ಸಂಬಂಧಿಕರೊಬ್ಬರು ಮಿಸ್ ಆಗಿದ್ದಾರೆ, ಅವ್ರ ಬಾಡಿ ಇದೆಯಾ ಅಂತ ಹೇಳಿ ವಿಚಾರಿಸ್ತಾ ಇದ್ದಾರೆ. ಇಲ್ಲಿ ವಿಚಾರಿಸಿ ಒಳಗಡೆ ಬಿಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಇದು ಇಲ್ಲಿನ ದಾರುಣ ಸ್ಥಿತಿ. ಜಯಪ್ರಕಾಶ್ ಶೆಟ್ಟರೆ ಹೆಂಗಿರಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನೋಡ್ತಾ ಇದ್ದಂತೆ ಇನ್ನೊಂದು ಬಾಡಿ ನೋಡಿ ಜಯಪ್ರಕಾಶ್ ಶೆಟ್ಟರೆ ಈ ಗುರುತಿಸಿ ಈಗ ಹೊರಗಡೆ ತೆಗೆದುಕೊಂಡು ಹೋಗಿ ಅಲ್ಲಿದ್ದಂಥ ಸಿಬ್ಬಂದಿ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಜಯಪ್ರಕಾಶ್ ಶೆಟ್ಟರೆ. ನಿಜಕ್ಕೂ ಕೂಡ ಭೀಕರವಾದಂಥ ದೃಶ್ಯ ಇದು ನೋಡಿ. ಇದು ಡೆಡ್ ಬಾಡಿಯನ್ನು ಮನೆಯವರು ಗುರುತಿಸಿ ಹೊರಗಡೆ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ ನಿನ್ನೆ. ಎಸ್ ನೋಡಿ, ಇದು ನೋಡಿ ಸರ್, ಈ ಡೆಡ್ ಬಾಡಿಯನ್ನು ಬಹುಶಃ ಗುರುತಿಸಿದ್ದಾರೆ. ಎಂಥವರ ಡೆಡ್ ಬಾಡಿ ಅಂತೇಳಿ ಅಲ್ಲಿ ಬರೆದಿದ್ದಾರೆ. ಅದು ಮೊನ್ನೆ ಆದಂಥ ಭೀಕರ ದುರಂತದಲ್ಲಿ ಮೃತಪಟ್ಟವರ ಡೆಡ್ ಬಾಡಿ. ಈ ಡೆಡ್ ಬಾಡಿಯನ್ನು ಮನೆ ಕಡೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಜಯಪ್ರಕಾಶ್ ಶೆಟ್ಟರೆ. ಸದ್ಯಕ್ಕಂತೂ ಪರಿಸ್ಥಿತಿ ಶೋಚನೀಯವಾಗಿದೆ, ಭೀಕರವಾಗಿದೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಸುಮಾರು 500ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸಾವಿರಾರು ಜನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಆಂಬ್ಯುಲೆನ್ಸ್ಗಳು ಲೈನ್ ಗಟ್ಟು ನಿಂತ್ಕೊಂಡಿದ್ದಾವೆ. ಜಯಪ್ರಕಾಶ್ ಶೆಟ್ಟರ್ ನೋಡ್ಬೋದು ನೀವು, ಈ ಕಡೆಯಲ್ಲಿ ಆಂಬ್ಯುಲೆನ್ಸ್ಗಳು ಸಾಲುಗಟ್ಟು ನಿಂತಿದ್ದಾವೆ. ತಮ್ಮವರ ಕಟ್ಕೊಂಡು ಹೋಗೋದಕ್ಕೆ ಸಾಲುಗಟ್ಟು ನಿಂತಿದ್ದಾವೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಒಂದು ಯಾವುದು ಚೋರನ್ಮಲೈ ಅನ್ನೋ ಜಾಗ ಕೂಡ ಇದೆ ನೋಡಿ. ರೆಸ್ಕ್ಯೂ ಆಪರೇಷನ್ಗೆ ಬರ್ತಾ ಇರುವಂಥ ತಂಡಗಳು, ಅವ್ರಿಗೆ ತರ್ತಿರುವಂಥ ಫುಡ್ಡನ್ನು ಕೂಡ ಗಮನಿಸ್ತಾ ಇದ್ದೀರಿ. ವೆಹಿಕಲ್ಗಳೆಲ್ಲ ಮೂವ್ಮೆಂಟ್ ಆಗ್ತಾ ಇದೆ. ಇದು ಮೆಪ್ಪಾಡಿಯ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಈ ಸದ್ಯಕ್ಕೆ ಕಂಡು ಬರ್ತಿರುವಂಥ ದೃಶ್ಯ ಜಯಪ್ರಕಾಶ್. ಸದ್ಯಕ್ಕೆ ಮನೆಯವರು, ಸಂಬಂಧಿಗಳೆಲ್ಲ ಬಂದು ಇಲ್ಲಿ ಗೋಗರಿತಾ ಇದ್ದಾರೆ ಕ್ಷಣಕ್ಕೂ. ಥ್ಯಾಂಕ್ ಯು. ಹೇಳಿ ಸರ್, ಹೆಂಗೆ ಇದು ಪರಿಸ್ಥಿತಿ? ನಾವೀಗ ಬಂದೋ ಸರ್. ಜೀವ ಹೇಳ್ಕೊಳಕ್ಕಾಗಲ್ಲ. ನಾವು ಕನಕಪುರ ನೋಡಕ್ ಬಂದಿದ್ದೀವಿ. ಯಾರಿಲ್ಲ ಸರ್, ಇದು ನೋಡೋಕ್ಕೋಸ್ಕರನೇ ಬಂದಿದ್ದು. ಇದು ಬಹುತೇಕ ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದೆಲ್ಲವನ್ನ ರಿಪಬ್ಲಿಕ್ ಕನ್ನಡ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೆ. ಸದ್ಯಕ್ಕಂತೂ ಪರಿಸ್ಥಿತಿ ರಣಭೀಕರವಾಗಿದೆ ಜಯಪ್ರಕಾಶ್ ಶೆಟ್ಟರೆ. ಮೆಪ್ಪಾಡಿ, ಚೋರನ್ಮಲೈ ಸೇರಿದಂತೆ ಮುಡಕೈ ಜಯಪ್ರಕಾಶ್ ಶೆಟ್ಟರೆ. ಓಕೆ ರಂಜಿತ್, ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಇಬ್ಬರು ಪ್ರತಿನಿಧಿಗಳು ಮತ್ತು ಬೇರೆ ಬೇರೆ ಸ್ಪಾಟ್ ಅಲ್ಲಿ ಇದ್ದಾರೆ, ಅಲ್ಲಿಂದ ಮಾಹಿತಿ ಕೊಡೋದಕ್ಕೆ. ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ತಾವಿರುವಂತಹ ಸ್ಪಾಟ್. ಓಕೆ, ವಿನೋದ್ ಹತ್ರ ಹೋಗೋಣ. ನಾಗೇಂದ್ರ ಬಾಬುಗೆ ವಾಪಸ್ ಬರೋಣ. ವಿನೋದ್, ಸದ್ಯ ಅಲ್ಲಿರುವಂತಹ ಪರಿಸ್ಥಿತಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ. ಶ್ರುತಿ, ನಾನಿಗೂ ಇರುವಂಥ ಸ್ಥಳ ಎಲ್ಲಿದೆ, ಚೂರನ್ಮಲೈ ಗ್ರಾಮ ಎಲ್ಲಿದೆ, ಸಂಪೂರ್ಣವಾಗಿ ನೀರಿನಿಂದ ಮುಳುಗಿ ಹೋಗಿರುವಂಥದ್ದೆಲ್ಲ ನೀವು ಗಮನಿಸ್ತಾ ಇದ್ದೀರಾ. ಈ ಸ್ಥಳ ಏನಿದೆ, ಈ ಸ್ಥಳ ನೀವು ಗಮನಿಸ್ತಾ ಇರ್ಬೋದು. ಜೀಪ್ಗಳಿರ್ಬೋದು, ಕಾರ್ಗಳಿರ್ಬೋದು, JCB ಎಲ್ಲವೂ ಕೂಡ ಮಣ್ಣಿನಿಂದ ಅರ್ಧ ಭಾಗ ಮುಳುಗಡೆ ಆಗಿರುವಂಥದ್ದು. ಈ ಸುತ್ತಮುತ್ತ ಸುಮಾರು ಒಂದು 150ರಿಂದ 200 ಮನೆಗಳಿತ್ತು ಅಂತೇಳಿ ಈಗಾಗಲೇ ಹುಣಸೂರಿನ ಸ್ಥಳೀಯರೊಬ್ಬರು, ಅಂದರೆ ಕನ್ನಡಿಗರು ಕೂಡ ಅವರು ರವಿ ಅಂತೇಳಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ನದಿ ಈ ಭಾಗದಲ್ಲಿ ಹರಿತಾ ಇರಲಿಲ್ಲ, ಕೇವಲ ಚಿಕ್ಕದಾಗಿ ಹರಿತಾ ಇದ್ದಂತಹ ನದಿ ಮೊನ್ನೆ ರಾತ್ರಿ ಸುರಿದಂತಹ ಭೀಕರ ಮಳೆಗೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ನದಿ ಹಾಗೆ ಹರಿತಾ ಇದೆ. ಸುತ್ತಲೂ ಕೂಡ ಮನೆಗಳು ನೀವು ಗಮನಿಸ್ತಾ ಹೋಗ್ತಾ ಗೊತ್ತಾಗುತ್ತೆ. ಅರ್ಧದ ಮಟ್ಟಿಗೆ ಅಷ್ಟು ನೀರು ಮುಳುಗಿರುವಂಥದ್ದು. ಸುಮಾರು ಈಗಾಗಲೇ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿಯೇ 140ಕ್ಕೂ ಹೆಚ್ಚು ಜನರು ಮೃತಪಟ್ಟಿರುವಂಥದ್ದು. ಈಗಾಗಲೇ ಇಲ್ಲಿ ಇಲ್ಲಿಂದ ಮೃತದೇಹವನ್ನು ತೆಗೆದುಕೊಳ್ಳುವಂತಹ ಸ್ಥಳೀಯರು ಹೇಳುವಂಥದ್ದೇ. ಸಾಕಷ್ಟು ಜನರು ಕೂಡ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ಥಳೀಯರು ಮಾತಾಡಿಸ್ತಾ ಹೋಗ್ತೀನಿ. ಇವರು ಹುಣಸೂರಿನ ರವಿ ಅಂತೇಳಿ. ಸರ್, ನಿಮ್ಮ ಕುಟುಂಬದವ್ರು ಎಷ್ಟು ಜನ ಇದ್ರು ಸರ್?
ಅವರು 12 ಜನ ಇದ್ದರು. ಒಂದು 3 ಮನೆಯಲ್ಲಿ. ಓಕೆ, ನೀವು ಯಾವ ಊರವ್ರು ಸರ್ ಇವತ್ತು? ನಾವು ಹುಣಸೂರವರು. ಓಕೆ, ಹೇಗಿದೆ ಸರ್ ಪರಿಸ್ಥಿತಿ ಇಲ್ಲಿ? ಕಳೆದ 2 ದಿನಗಳಲ್ಲಿ ಇದ್ದ ಪರಿಸ್ಥಿತಿ ಹೀಗೆ ಇದೆ? ದಿನದಿಂದ ಮೊದಲೇ ಗೊತ್ತಿತ್ತು, ಹೇಳಿದರು ವಾರ್ತೆಯಲ್ಲಿ, ಕೇರಳ ವಾರ್ತೆಯಲ್ಲಿ ಹೇಳಿದರು. ಕೇರಳ ವಾರ್ತೆಯಲ್ಲಿ ಹೇಳಿದರು ಅವರು 2 ದಿನ ಮಳೆ ಇರ್ತದೆ ಅಂತ. പക്ഷേ ನಾವು ಇರ್ತದೆ ಅಂತ ಹೇಳಿದರು. ನಮಗೆ ಮೊದಲೇ ಒಂದು ಸಲ ಈ ಥರ ಆಗಿರೋದ್ರಿಂದ ಅನುಭವ ಇತ್ತು. ಅದರಿಂದ ನಾವು ಬೆಳಿಗ್ಗೆ ರಾತ್ರಿ ಮಲಗಿಲ್ಲ, ಹೆಚ್ಚಿಗೆ ಮಲಗಿಲ್ಲ. ಆವಾಗ ಇದು 1:30ಗೆ ಬೆಟ್ಟ